ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ರನ್ನ ಭೇಟಿ ಮಾಡಿದ್ದು ಹಸ್ತಪಾಳ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ಬೆನ್ನಲ್ಲೇ ಡಿಕೆಶಿ ನಾಳೆ ದೆಹಲಿ ದಂಡಯಾತ್ರೆಯನ್ನ ಮಾಡಿದ್ದು ಸ್ವಾಮಿ ಕಾರ್ಯ ಸ್ವಕಾರ್ಯಕ್ಕೂ ಸಜ್ಜಾಗಿ ತೆರಳಲಿದ್ದಾರೆ. ಇದೇ ವೇಳೆ ಡಿಕೆ ಸಹೋದರರು ಸಿಎಂ ಕುರ್ಚಿಗಾಗಿ ಸಂಕ್ರಾಂತಿಯಂದೇ ಒತ್ತಡ ತಂತ್ರದ ಮೊರೆ ಹೋಗಿದ್ದಾರೆ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು ಇಟ್ಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋಂಥದ್ದು ಮತ್ತೊಂದು ಏನು ಅಲ್ಲ. ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಸಿಹಿ ಮಾತಾಡುವ ಹಬ್ಬ. ಆದ್ರೆ ಕಾಂಗ್ರೆಸ್ ಮನೆಯಲ್ಲಿ ಸಂಕ್ರಾಂತಿ ಅಂದ್ರೆ ಕ್ರಾಂತಿ ಗೀತೆಯದ್ದೇ ಜಪ ತಪ. ಸಂಕ್ರಾಂತಿ ಬಳಿಕ ಸಂಕ್ರಾಂತಿ ಆಗುತ್ತೆ ಅನ್ನೋ ಮಾತು ಹಸ್ತದ ಮನೆಯಲ್ಲಿದೆ. ಇದೇ ವೇಳೆ ಮೈಸೂರಿನಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿದ್ದು ಸಂಚಲನವನ್ನೇ ಸೃಷ್ಟಿಯಾಗಿದೆ. ಇಬ್ಬರು ನಾಯಕರನ್ನ ಪ್ರತ್ಯೇಕವಾಗಿ ಕರೆದು ಚರ್ಚಿಸಿದ್ದು ಸಿಎಂ ಡಿಸಿಎಂ ಬಣದಲ್ಲಿ ಹಲವು ವ್ಯಾಖ್ಯಾನಗಳನ್ನ ಟಿಸಿಲೊಡೆಯುವಂತೆ ಮಾಡಿದೆ. ಡಿಕೆ ಬಣಕ್ಕಂತೂ ಸಂಕ್ರಾಂತಿಗೆ ಬೆಲ್ಲದ ಜೊತೆ ಕಬ್ಬು ಸಿಕ್ಕಷ್ಟೇ ಖುಷಿಯಾಗಿದೆ. ನಾಳೆ ಹೈಕಮಾಂಡ್ ಭೇಟಿಗೆ ಡಿಕೆಶಿ ದೆಹಲಿ ದಂಡಯಾತ್ರೆ. ಪ್ರವಾಸಕ್ಕೂ ಮುನ್ನ ಪ್ರಿಯಾಂಕ್ ಖರ್ಗೆ ಜೊತೆ ಡಿಕೆ ಚರ್ಚೆ. ಯಾವಾಗ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತೀನೋ ಅಂತ ಕಾಯ್ತಿದ್ದ ಡಿಕೆಗೆ ಮೊನ್ನೆ ಬಯಸದೆ ಭಾಗ್ಯವೊಂದು ಸಿಕ್ಕಿತ್ತು. ಈ ಬೆನ್ನಲ್ಲೇ ಅಸ್ಸಾಂ ಚುನಾವಣೆ ವಿಷಯದಲ್ಲಿ ಮತ್ತೊಂದು ಅವಕಾಶ ಸಿಕ್ಕಿದೆ. ಹೈಕಮಾಂಡ್ ಭೇಟಿಯಾಗಲು ಡಿಕೆ ನಾಳೆ ದೆಹಲಿ ವಿಮಾನವೇರಲಿದ್ದಾರೆ. ಆದ್ರೆ ದೆಹಲಿ ಪ್ರವಾಸಕ್ಕೂ ಮುನ್ನ ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಪ್ರಿಯಾಂಕ್ ಖರ್ಗೆ ಅಲ್ಲೇ ಇಬ್ಬರು ಡಿಕೆ ಸಹೋದರರನ್ನು ಭೇಟಿಯಾಗಿದ್ದಾರೆ. ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸದಲ್ಲಿ ಕೆಲ ಹೊತ್ತು ಖಾಸ್ ಬಾತ್ ನಡೆದಿದೆ. ಇದು ಹಲವು ಊಹಾಪೋಹಗಳಿಗೆ ರೆಕ್ಕೆ ಪುಕ್ಕ ಕಟ್ಟಿದೆ. ರಾಹುಲ್ ಭೇಟಿ ಹೊಸದೇನಲ್ಲ, ನಾಳೆ ಮತ್ತೆ ಹೈ ಮೀಟ್ ಎಂದ ಡಿಕೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ಅದು ನಮ್ಮ ಕರ್ತವ್ಯ, ಭೇಟಿ ಮಾಡೋದು ಪ್ರೋಟೋಕಾಲ್ ಅಂತ ಹೇಳಿದ್ರು. ಅಲ್ಲದೆ ರಾಹುಲ್ ಗಾಂಧಿ ಭೇಟಿ ಮಾಡಿ ಮಾತನಾಡಿದ್ದೇನೆ, ಆದ್ರೆ ಅದೇನೆಂದು ಬಹಿರಂಗ ಮಾಡೋಕ್ಕಾಗಲ್ಲ ಅಂತ ಸಸ್ಪೆನ್ಸ್ ಕಾಯ್ದುಕೊಂಡ್ರು. ನಾನು ಅವ್ರು ಬಂದಾಗೆಲ್ಲ ಪ್ರತಿ ಸತಿಗೂ ಭೇಟಿ ಮಾಡಬೇಕಾದ್ರು ನನ್ನ ಡ್ಯೂಟಿ, ಅವ್ರನ್ನ ರಿಸೀವ್ ಮಾಡಬೇಕಾದ ಡ್ಯೂಟಿ, ಇದೆಲ್ಲ ಪ್ರೋಟೋಕಾಲ್ ಇದೆ. ಅದು ನಮ್ಮ ಡ್ಯೂಟಿ, ನಾವು ಮಾಡಲೇಬೇಕು. ಅದರಲ್ಲೇನು ವಿಶೇಷ ಏನಿಲ್ಲ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ. ಎಲ್ಲ ಇರ್ತಾರೆ. ನಾಳೆ ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲಪ್ಪ. ಅದು ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮೇಲೆ ಮಾತಾಡೋದು, ಅವೆಲ್ಲ ಪಬ್ಲಿಕ್ಕಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋಂಥದ್ದು ಮತ್ತೊಂದು ಏನು ಅಲ್ಲ ವಿಶೇಷ. ಸಂಕ್ರಾಂತಿ ನಡುವೆಯೇ ಡಿಕೆ ಸೋದರರಿಂದ ಪ್ರೆಷರ್ ಪಾಲಿಟಿಕ್ಸ್. ಇನ್ನು ಸಂಕ್ರಾಂತಿ ನಡುವೆಯೇ ಡಿಕೆ ಸಹೋದರರು ಹೊಸ ತಂತ್ರ ಹೆಣೆದಿದ್ದಾರೆ. ಮತ್ತೆ ಪ್ರೆಷರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಪ್ರೆಷರ್ ಪಾಲಿಟಿಕ್ಸ್ ಶುರುವಾಗಿದ್ದು ಸಿಎಂ ಗಾದಿ ನೀಡಲೇಬೇಕೆಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಎನ್ನಲಾಗಿದೆ. ಸಂಕ್ರಾಂತಿ ನಡುವೆಯೇ ಡಿಕೆ ಬ್ರದರ್ಸ್ ಪ್ರೆಷರ್ ಪಾಲಿಟಿಕ್ಸ್ ಶುರುವಿಟ್ಟುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಡಿಕೆ ಸಹೋದರರ ಒತ್ತಡ ತಂತ್ರ ಹಾಕ್ತಿದ್ದಾರೆ. ಮೊನ್ನೆ ರಾಹುಲ್ ಭೇಟಿ ಮಾಡಿದ ಬಳಿಕ ಇಂದು ಖರ್ಗೆ ಭೇಟಿಯಾಗಿ ಡಿಕೆ ಬ್ರದರ್ಸ್ ಒತ್ತಡ ತಂತ್ರದ ಮೊರೆ ಹೋಗಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲೇ ಖರ್ಗೆ ಭೇಟಿಯಾಗಿ ಮುಖ್ಯಮಂತ್ರಿ ಗಾದಿ ನೀಡಲೇಬೇಕೆಂದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ. ಬಜೆಟ್ ಮಂಡನೆ, ಸಂಪುಟ ರಚನೆಗೆ ಅವಕಾಶಕ್ಕಾಗಿ ಡಿಕೆ ಮನವಿ ಮಾಡಿದ್ದು, ಇದೇ ಅವಧಿಯಲ್ಲಿ ಸಿಎಂ ಗಾದಿ ನೀಡಬೇಕೆಂದು ನಿರಂತರ ಒತ್ತಡ ಹಾಕಿದ್ದಾರೆ. ಅಲ್ಲದೆ ದೆಹಲಿಗೆ ತೆರಳಿ ಪ್ರಿಯಾಂಕಾ ಮೂಲಕವೂ ಒತ್ತಡ ಹಾಕಿಸಲು ತಂತ್ರ ಹೆಣೆದಿದ್ದಾರೆ. ಕೊನೆಯದಾಗಿ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿ ಮತ್ತೊಂದು ಮನವಿಗೆ ಸಜ್ಜಾಗಿದ್ದಾರೆ.
ಒಟ್ಟಾರೆ ರಾಹುಲ್ ಗಾಂಧಿ ಸಿಎಂ ಡಿಸಿಎಂನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತನಾಡಿದ್ದು ಹಸ್ತಪಾಳ್ಯದಲ್ಲಿ ಭಾರೀ ಬೆಳವಣಿಗೆಗೆ ನಾಂದಿ ಹಾಡಿದೆ. ನಾಯಕತ್ವದ ಗೊಂದಲಗಳಿಗೂ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ನಡುವೆ ಕುರ್ಚಿಗಾಗಿ ಸಂಕ್ರಾಂತಿಯಂದೇ ಡಿಕೆಶಿ ಖರ್ಗೆ ಮೂಲಕ ಪ್ರೆಷರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.